ಕೊಪ್ಪಳ ಕಾಂಗ್ರೆಸ್ನಲ್ಲಿ ಆಡಿಯೋ ಟಾಕ್ ವಾರ್. ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಜೊತೆ ಮಹಿಳೆ ಮಾತನಾಡಿರುವಂತಹ ಆಡಿಯೋ ಈಗ ವೈರಲ್ ಆಗಿರುವಂತಹದ್ದು. ಕಾಂಗ್ರೆಸ್ ಕಾರ್ಯಕರ್ತೆ ಎಚ್ಎಂ ಶೈಲಜಾ ಹಾಗೂ ಇಕ್ಬಾಲ್ ಅನ್ಸಾರಿ ನಡುವೆ ವಾರ್ ಶುರುವಾಗಿರುವಂತಹದ್ದು. ಇಕ್ಬಾಲ್ ಅನ್ಸಾರಿಗೆ ಟಾಂಗ್ ಕೊಟ್ಟ ಕಾಂಗ್ರೆಸ್ ಕಾರ್ಯಕರ್ತೆ, ನಿಮಗೆ ಕಾಂಗ್ರೆಸ್ 3 ಬಾರಿ ಟಿಕೆಟ್ ಕೊಟ್ಟಿದೆ, ಆದರೂ ಕೂಡ ನೀವು ಸೋತಿದ್ದೀರಾ ಹೀಗಂತ ಆ ಲೇಡಿ ಹೇಳಿರೋದು. ನಿಮ್ಮ ಮನೆ ಬಳಿ ಬಂದ್ರೆ ಯಾವುದೇ ಕೆಲಸ ಕೂಡ ಆಗಲ್ಲ. ಆಡಿಯೋ ಮೂಲಕವೇ ಇಬ್ಬರ ನಡುವೆ ವಾಗ್ವಾದ ಆಗಿರುವಂತಹದ್ದು. ಈಗ ಮಹಿಳೆಗೆ ತಿರುಗೇಟು ಕೊಟ್ಟಂತಹ ಇಕ್ಬಾಲ್ ಅನ್ಸಾರಿ ಕಾರ್ಯಕರ್ತೆ ಜೊತೆ ಜಟಾಪಟಿಗಿಳಿದಂತಹ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ. ಎಸ್, ಕೊಪ್ಪಳ ಕಾಂಗ್ರೆಸ್ನಲ್ಲಿ ಈಗ ಆಡಿಯೋ ಟಾಕ್ ವಾರ್ ಶುರುವಾಗಿರುವಂತಹದ್ದು. ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಜೊತೆ ಮಹಿಳೆಯೊಬ್ಬರು ಮಾತನಾಡಿರುವಂತಹ ಒಂದು ಆಡಿಯೋ ಈಗ ವೈರಲ್ ಆಗಿರುವಂತಹದ್ದು. ಕಾಂಗ್ರೆಸ್ ಕಾರ್ಯಕರ್ತೆ ಎಚ್ಎಂ ಶೈಲಜಾ ಹಾಗೂ ಇಕ್ಬಾಲ್ ಅನ್ಸಾರಿ ನಡುವೆ ನಡೆದಿರುವಂತಹ ಒಂದು ಆಡಿಯೋ ಈಗ ವೈರಲ್ ಆಗಿರುವಂತಹದ್ದು. ಕಾಂಗ್ರೆಸ್ ಪಕ್ಷ ನಿಮಗೆ 3 ಬಾರಿ ಟಿಕೆಟ್ ಕೊಟ್ಟಿದೆ, ಆದರೂ ಕೂಡ ನೀವು ಸೋತಿದ್ದೀರಾ ಹೀಗಂತ ಶೈಲಜಾ ಅವರು ಇಕ್ಬಾಲ್ ಅನ್ಸಾರಿ ಅವರಿಗೆ ಹೇಳಿರುವಂಥದ್ದು. ಎಸ್, ಇಕ್ಬಾಲ್ ಅನ್ಸಾರಿ ಅವರಿಗೆ ಶೈಲಜಾ ಅವರು ಏನು ಹೇಳಿದ್ರು ಆ ಆಡಿಯೋನ ನೀವು ಒಂದ್ಸಲ ಕೇಳ್ಕೊಂಬನ್ನಿ. ಹಲೋ ಬಂಧುಗಳೇ, ತಮ್ಮೆಲ್ಲರಿಗೆ ನಮಸ್ಕಾರಗಳು. ನಾನು ನಿಮ್ಮ ಇಕ್ಬಾಲ್ ಅನ್ಸಾರಿ, ನಿಮ್ಮ ಆತ್ಮೀಯ ಇಕ್ಬಾಲ್ ಅನ್ಸಾರಿ, ಮಾಜಿ ಸಚಿವ ಮಾತನಾಡ್ತಾ ಇದ್ದೀನಿ. ಬಂಧುಗಳೇ, ಒಂದು ಆಡಿಯೋ ನಿಮಗೆ ನಮ್ಮ ಕಾರ್ಯಾಲಯದಿಂದ ಹಾಕಿದ್ದಾರೆ. ಅದು ಬೇರೆಯವ್ರ ಕಡೆಯಿಂದ ಬೇರೆ ಬೇರೆ ಗ್ರೂಪಿಗೆ ಹಾಕಿದ್ದಾರೆ. ಅದು ಯಾರು ಹಾಕಿದ್ದಾರೆ, ಯಾರು ಹಾಕ್ಸಿದ್ದಾರೆ, ಯಾರು ಮಾತನಾಡಿಸಿದ್ದಾರೆ, ಮಾತನಾಡೋರು ಯಾರು ಅನ್ನೋದು ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮೊಟ್ಟ ಮೊದಲಿಗೆ ಆ ಅಮ್ಮ ಹೇಳ್ತಾ ಇದ್ಲು, ಮನೆಗೆ ಬಂದವ್ರಿಗೆ 3 ತಾಸು 2 ತಾಸು ಕಾಯಿಸ್ತಾ ಇದ್ರು ಅಂತ ಹೇಳಿ. ಬಂಧುಗಳೇ, ಈ ಅಮ್ಮಗೆ 1 ನಿಮಿಷ ನಿಂದಿರಿಸಲಾರ್ದಂಗೆ ಈ ಅಮ್ಮಂದು ಕೆಲಸಗಳನ್ನು ಮಾಡಿಕೊಟ್ಟಿದ್ದೀನಿ ನಾನು. ಪ್ರತಿ ಸಂದರ್ಭದಲ್ಲಿ ಈ ಅಮ್ಮ ತನ್ನ ಕೆಲಸಕ್ಕೆ ಬಂದಾಗಲೆಲ್ಲ 1 ನಿಮಿಷ ನಿಂದಿರಿಸಿಲ್ಲ. ಬಾರಮ್ಮ ಅಂತ ಹೇಳ್ಬಿಟ್ಟು ಅಧಿಕಾರಿಗಳಿಗೆ ಫೋನ್ ಮಾಡಿ ಈ ಅಮ್ಮನ ಕೆಲಸ ಮಾಡಿಕೊಟ್ಟಿದ್ದೀನಿ. ಮತ್ತೆ 2004ನೇ ಇಸ್ವಿಯಲ್ಲಿ ಈ ಅಮ್ಮಗೆ ಅರೆಸ್ಟ್ ಮಾಡಿ 420 ಕೇಸ್ನಲ್ಲಿ ಈ ಅಮ್ಮಗೆ ಜೈಲಿಗೆ ಕಳಿಸ್ತಿದ್ರು. ಯಾಕಂದ್ರೆ ಸ್ವಸಹಾಯ ಗುಂಪುಗಳ ದುಡ್ಡು ಲೂಟಿ ಮಾಡಿದ್ಲು ಈ ಅಮ್ಮ. ಹಾಗಾಗಿ ನಾನು ಆ ಸಂದರ್ಭದಲ್ಲಿ ಮಂತ್ರಿ ಇದ್ದೆ. ಈ ಅಮ್ಮ ನನಗೆ ಫೋನ್ ಮೇಲೆ ಫೋನ್ ಮಾಡಿದಾಗ ನಾನು ತಕ್ಷಣ ಬಂದು ಮತ್ತೆ ಪೊಲೀಸರಿಗೆ ಅವರೆಲ್ಲರಿಗೆ ತಿಳಿ ಹೇಳಿ, ಸ್ವಸಹಾಯ ಗುಂಪುಗಳಿಯವರಿಗೆಲ್ಲ ತಿಳಿ ಹೇಳಿ, ಈ ಅಮ್ಮಗೆ ಬುದ್ಧಿ ಮಾತು ಹೇಳಿ, ಈ ಅಮ್ಮನ ಕಡೆಯಿಂದ ಆ ಸ್ವಸಹಾಯ ಗುಂಪಿನವ್ರು ಎಲ್ಲರದ್ದು ದುಡ್ಡು ಕೊಡಿಸಿ, ಯಾಕಂದ್ರೆ ಈ ಅಮ್ಮಂದು NGO ಇತ್ತು, ಈ ಅಮ್ಮಂದು NGO ಇತ್ತು. ನಾನು ಈ ಅಮ್ಮಗೆ ಬಹಳಷ್ಟು ಕೆಲಸಗಳು ಮಾಡಿಕೊಟ್ಟಿದ್ದೀನಿ, ಮಾಡ್ಕೊಂಡು ಹೋಗಿದ್ದಾರೆ. ಆದ್ರೆ ಇವತ್ತು ಈ ಅಮ್ಮ ಹೇಳ್ತಾಳೆ 1 ತಾಸು 2 ತಾಸು 3 ತಾಸು ಜನಗಳಿಗೆ ನಿಂದಿರ್ಸ್ತೀರ ಅಂತೇಳಿ. ಯಾವ ಜನಗಳಿಗೆ 3 ತಾಸು ನಿಂದಿರಿಸಿಲ್ಲ ಬಂಧುಗಳೇ. ನಿಮ್ಗೆಲ್ಲರಿಗೂ ಗೊತ್ತಿದೆ ನನ್ನ ಕೆಲಸ ಮಾಡ್ತಕ್ಕಂಥ ಶೈಲಿ. ಯಾರೇ ಹೇಳಿದ ತಕ್ಷಣ ಹಿಂದೆನೆ ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳಿಬಿಟ್ಟು ಆಯ್ತು ಹೋಗ್ರಿ ಅಂತೇಳಿ 1 ನಿಮಿಷದಲ್ಲಿ ಕಳಿಸ್ತೀನಿ. ಅದೇ ತರ ಈ ಅಮ್ಮಗೆ ತುಂಬಾನೇ ಕೆಲಸ ಮಾಡಿಕೊಟ್ಟಿದ್ದೀನಿ. ಕೆಲಸ ಮಾಡಿಕೊಟ್ಟಾದ ನಂತರ ನನ್ನ ಚುನಾವಣೆಗಳು, ನಾನು ಸ್ಪರ್ಧೆ ಮಾಡ್ತಕ್ಕಂಥ ಚುನಾವಣೆಗಳು ಸಮೀಪಕ್ಕೆ ಬಂದಾಗಲೆಲ್ಲ ಈ ಅಮ್ಮಗೆ ದುಡ್ಡು ಕೊಟ್ಟು ಈ ಅಮ್ಮನ ಬಾಯಲಿಂದ. ಎಸ್, ಇದು ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಮಾತನಾಡಿರುವಂತಹ ಒಂದು ಆಡಿಯೋ. ಈಗ ಕೆಪಿಸಿಸಿ ಕಾರ್ಯಕರ್ತೆ ಎಚ್ಎಂ ಶೈಲಜಾ
ಅವರು ಏನು ಮಾತನಾಡಿದ್ರು, ಇಕ್ಬಾಲ್ ಅನ್ಸಾರಿ ಅವರಿಗೆ ಯಾವ ರೀತಿಯಾಗಿ ಟಾಂಟ್ ಕೊಟ್ಟರು, ಎಸ್ ನೋಡ್ಕೊಂಬರೋಣ ಬನ್ನಿ. ಕಮರ್ಷಿಯಲ್ ಕಾಂಪ್ಲೆಕ್ಸ್ ಏನಿದೆ ಬಡವರಿಗೆ ಮಾಡಿಕೊಟ್ಟಿದೀವಿ. ನನ್ನ ಹೆಸರು ಹೇಳಿ ಅಲ್ಲಿ ಲೂಟಿ ಮಾಡಿದ್ದಾರೆ. ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಈ ದಿನ ಹೊಸಪೇಟೆಯಲ್ಲಿ ನಡೆದ ಕಾಂಗ್ರೆಸ್ ಸಾಧನ ಸಮಾವೇಶದಲ್ಲಿ ಭಾಗವಹಿಸಿದ್ದೆ. ಅಲ್ಲಿ ಅಕಸ್ಮಾತ್ ಆಗಿ ನೀವು ಮಾತಾಡಿದ ಆಡಿಯೋ ಕೇಳಿದೆ. ನನ್ಗೆ ಬಹಳ ಬೇಸರ ಆಯ್ತು. ಅದಕ್ಕಾಗಿ ಆಡಿಯೋ ಮೂಲಕವೇ ನನ್ನ ಅನಿಸಿಕೆ ನಿಮಗೆ ತಿಳಿಸ್ತಾ ಇದ್ದೇನೆ. ಈ ಕಾಂಗ್ರೆಸ್ಸಿಗೆ ಬಂದು ಸುಮಾರು 15 ವರ್ಷಗಳಾಗಿರ್ಬಹುದು. ಕಾಂಗ್ರೆಸ್ ಪಕ್ಷ ತಮಗೆ 3 ಬಾರಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿತ್ತು. ಆದರೆ ಒಮ್ಮೆಯೂ ತಾವು ಜಯಶಾಲಿಗಳಾಗಲಿಲ್ಲ. ಅದಕ್ಕೆ ತಾವು ಹೇಳುವ ಕಾರಣ ನನ್ನ ಸೋಲಿಗೆ ಸದಾ ಪಕ್ಷದಲ್ಲಿರುವ ಕಾರ್ಯಕರ್ತರು ಹಾಗೂ ನಾಯಕರು ಎಂದು ದೂರುತ್ತಾ ನಿಮ್ಮ ಬಲಹೀನತೆಯನ್ನು ಪ್ರದರ್ಶಿಸಿದ್ದೀರಿ. ಅದರ ಬದಲಾಗಿ ನಿಮ್ಮ ಸೋಲಿಗೆ ಏನು ಕಾರಣ ಎನ್ನುವುದನ್ನು ತಾವು ಅವಲೋಕನ ಮಾಡಿಕೊಂಡಿಲ್ಲ. ಒಬ್ಬ ಸಮರ್ಥ ನಾಯಕ ಸೋಲಿನ ಜವಾಬ್ದಾರಿಯನ್ನ ತಾನು ಹೊತ್ತುಕೊಳ್ಳುತ್ತಾನೆ. ಗೆಲುವಿನ ಭಾಗವನ್ನು ಕಾರ್ಯಕರ್ತರು ಹಾಗೂ ಮತದಾರರಿಗೆ ಹಂಚುತ್ತಾನೆ. ಆದರೆ ನೀವು ಮಾಡುತ್ತಿರುವುದೇನು? ಇದನ್ನು ನಿಮಗೆ ನೀವು ಪ್ರಶ್ನೆ ಮಾಡಿಕೊಳ್ಳಿ. ಇದಲ್ಲದೆ ಆಡಿಯೋದಲ್ಲಿ ನೀವು ನಿಮ್ಮ ಜಿಲ್ಲೆಯ ಹಾಗೂ ರಾಜ್ಯದ ನಾಯಕರನ್ನು ಪ್ರಶ್ನೆ ಮಾಡಿದ್ದೀರಿ. ನನಗಿರುವ ಮಾಹಿತಿಯ ಪ್ರಕಾರ ನಿಮ್ಮ ಮನೆಗೆ ಯಾರೇ ನಾಯಕರು ನಿಮ್ಮನ್ನು ಕಾಣಲು ಬಂದಾಗ ಕನಿಷ್ಠ 2 ರಿಂದ 3 ತಾಸು ಕಾಯಿಸುತ್ತೀರಿ. ಅವರಷ್ಟೇ ಅಲ್ಲ, ನಿಮ್ಮನ್ನು ಬೆಂಬಲಿಸಿದ ಮತ ನೀಡಿದ ಮತದಾರರು ನಿಮ್ಮನ್ನು ಕಾಣಲು ಬಂದರೆ ಅವರನ್ನು ಕಾಯಿಸುವುದರ ಜೊತೆಗೆ ಅವರಿಗೆ ಭೇಟಿ ಮಾಡದೆ ವಾಪಸ್ಸು ಕಳಿಸುತ್ತೀರಿ. ಅಂದ ಮೇಲೆ ನೀವೆಂತ ಸೀಮೆಯ ನಾಯಕರು? ಅದನ್ನೂ ಬಿಟ್ಟು ಬಿಡಿ. 2023ರ ಚುನಾವಣೆಯಲ್ಲಿ ಮತದಾನ ಇನ್ನು ಕೇವಲ 3 ದಿನ ಇರುವಾಗ ಮನೆಯಲ್ಲೇ ಸೇರ್ಕೊಂಡ್ಬಿಟ್ರಿ. ಈ ಸಂದರ್ಭದಲ್ಲಿ ಮತದಾರರು ಹಾಗೂ ನಿಮ್ಮನ್ನು ಬೆಂಬಲಿಸಿದ ನಾಯಕರು ಕಾರ್ಯಕರ್ತರು ಏನೆಂದುಕೊಳ್ಳಬೇಕು? ಏನು ಮಾಡಬೇಕು? ನೀವೇನೋ ಸೋತು ಮನೆ ಸೇರಿಕೊಂಡಿರಿ. ಆದರೆ 2ನೇ ಸಾಲಿನ ನಾಯಕರ ಪಾಡೇನು? ಕಾರ್ಯಕರ್ತರ ಪಾಡೇನು? ಮತದಾರರ ಪಾಡೇನು? ಸದಾ ನೀವು ನಿಮ್ಮ ಬಗ್ಗೆ ಗುಣಗಾನ ಮಾಡಿಕೊಂಡರೆ ಹೇಗೆ? ಇದೆಲ್ಲವನ್ನು ನೀವು ಮೊದಲು ಅರ್ಥ ಮಾಡಿಕೊಳ್ಳಿ. ಇನ್ನೊಂದು ಮುಖ್ಯ ವಿಷಯ, ಆಡಿಯೋದಲ್ಲಿ ನೀವು ನಾನು ಇನ್ನೊಬ್ಬರ ಗುಲಾಮಗಿರಿ ಮಾಡುವವನಲ್ಲ ಅಂತ ಹೇಳಿದ್ದೀರಿ. ಅದನ್ನೇ ನಾನು ನಿಮಗೆ ಪ್ರಶ್ನೆ ಮಾಡುತ್ತೇನೆ. ಕಾಂಗ್ರೆಸ್ ಪಕ್ಷದ ಇನ್ನಿತರ ನಾಯಕರು ನಿಮ್ಮ ಗುಲಾಮರೇ? ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಯಾರ ಗುಲಾಮರಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬರಿಗೊಬ್ಬರು ಪೂರಕವಾಗಿ ನಡೆದುಕೊಂಡರೆ ಅಷ್ಟೇ ಸಾಕು. ನಿಮ್ಮ ವ್ಯಕ್ತಿಗತ ಸ್ವಾರ್ಥಕ್ಕೆ ಹಾಗೂ ಅಹಂಕಾರಕ್ಕೆ ಮುಸ್ಲಿಂ ಸಮಾಜವನ್ನೂ ಅಲ್ಲದೆ ಕಾಂಗ್ರೆಸ್ ಪಕ್ಷವನ್ನು ಹಾಗೂ ಇಡೀ ಕ್ಷೇತ್ರವನ್ನು ಬಲಿ ಕೊಡಲು ಹೊರಟಿದ್ದೀರಿ. ನನಗೆ ಅಲ್ಪಸಂಖ್ಯಾತರ ಮೇಲೆ ಅಪಾರವಾದ ಗೌರವವಿದೆ. ರಾಜ್ಯದಲ್ಲಿ 70% ರಿಂದ 80% ಮುಸ್ಲಿಂ ಮತದಾರರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದರ ಪರಿಣಾಮ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಎಂದಿದ್ದೀರಿ. ಅದನ್ನು ನಾನು ಸ್ವಾಗತಿಸುತ್ತೇನೆ. ಹಾಗೆಯೇ ಕಾಂಗ್ರೆಸ್ ಪಕ್ಷವು ಕೂಡ ಮುಸ್ಲಿಂ ಸಮಾಜಕ್ಕೆ ಉನ್ನತ ಸ್ಥಾನಮಾನಗಳನ್ನು, ಯೋಜನೆಗಳನ್ನು, ಅನೇಕ ಸರ್ಕಾರಿ ಸವಲತ್ತುಗಳನ್ನು ನೀಡುವುದರೊಂದಿಗೆ ಮುಸ್ಲಿಂ ಸಮಾಜವನ್ನು ಗೌರವಿಸಿದೆ. ಬೇಕಾದರೆ ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ನಾಯಕರಿಂದಲೇ ಇದನ್ನು ಖಚಿತಪಡಿಸಿಕೊಳ್ಳಿ. ಒಬ್ಬ ಮಾಜಿ ಮಂತ್ರಿಯಾಗಿ ಈ ರೀತಿ ವಾಟ್ಸಪ್ ಗುಂಪಿನಲ್ಲಿ ಆಡಿಯೋಗಳನ್ನು ಹಾಕುವುದು ಸರಿಯಲ್ಲ. ಕನಿಷ್ಠ ಇದನ್ನಾದರೂ ಅರ್ಥ ಮಾಡಿಕೊಳ್ಳಿ. ಇನ್ನಾದರೂ ಎಲ್ಲರ ಜೊತೆ ಒಂದುಗೂಡಿ ಮುನ್ನಡೆಯಿರಿ. ನಿಮಗೆ ಬೇಡವಾದರೆ ನಿಮ್ಮ ಸ್ವಶಕ್ತಿಯಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಗೆದ್ದು ಸಾಬೀತು ಮಾಡಿ. ಕೊನೆಯದಾಗಿ ಹೇಳುವೆ, ಬಸವಣ್ಣನ ನಾಡಿನವರಾಗಿ ಅಣ್ಣನ ಈ ವಚನವನ್ನು ಅರ್ಥ ಮಾಡಿಕೊಂಡು ಎಲ್ಲರ ಜೊತೆ ಒಂದುಗೂಡಿ ಕಾಂಗ್ರೆಸ್ ಪಕ್ಷದಲ್ಲಿ ಮುನ್ನಡೆಯಿರಿ. ಎಸ್, ಇಕ್ಬಾಲ್ ಅನ್ಸಾರಿ ಹಾಗೂ HM ಶೈಲಜಾ ಇವರ ನಡುವೆ ನಡೆದಂತಹ ಒಂದು ಆಡಿಯೋ ಈಗ ವೈರಲ್ ಆಗಿರುವಂತಹದ್ದು. ಇವರು ಅವರ ಮೇಲೆ ಆರೋಪವನ್ನು ಮಾಡ್ತಿರುವಂಥದ್ದು, ಅವರು ಇವರ ಮೇಲೆ ಆರೋಪವನ್ನು ಮಾಡ್ತಿರುವಂಥದ್ದು. ಅಂದರೆ ತನ್ನ ಅಧಿಕಾರದ ಅವಧಿಯಲ್ಲಿ HM ಶೈಲಜಾ ಯಾವಾಗ ನಮ್ಮ ಮನೆ ಬಳಿ ಬಂದರೂ ಕೂಡ ಅವರಿಗೆ ಬೇಕಾದಂತಹ ಎಲ್ಲ ಕೆಲಸಗಳನ್ನು ನಾನೇ ಖುದ್ದಾಗಿ ನಾನೇ ನಿಂತ್ಕೊಂಡು ಕೆಲಸವನ್ನು ಮಾಡಿಕೊಡ್ತಾ ಇದ್ದೆ ಅಂತೇಳಿ ಇಕ್ಬಾಲ್ ಅನ್ಸಾರಿ ಅವರು ಹೇಳ್ತಾ ಇದ್ದಾರೆ. HM ಶೈಲಜಾ ಅವರು 3 ಬಾರಿ 15 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದೀರಾ, ನೀವು 3 ಬಾರಿ ನಿಮಗೆ ಟಿಕೆಟ್ ಕೊಟ್ಟಿದೆ. ಆದರೆ ನೀವು ಕಾರ್ಯಕರ್ತರ ಜೊತೆ ಬಹಳ ಅಸಭ್ಯವಾಗಿ ನಡೆದುಕೊಳ್ತಾ ಇದ್ರಿ. ಅಂದರೆ ಅವರಿಗೆ ಸರಿಯಾಗಿ ಅವ್ರು ಏನಾದರೂ ನಿಮ್ಮ ಮನೆ ಬಳಿ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಸರಿಯಾಗಿ ಸ್ಪಂದಿಸ್ತಾ ಇರಲಿಲ್ಲ, ನೀವು ಬೇಕಾಬಿಟ್ಟು ಸ್ಪಂದಿಸ್ತಾ ಇದ್ರಿ. ಈ ರೀತಿಯಾದಂತಹ ಒಂದು ಆಡಿಯೋ ಮೂಲಕ ಅವರಿಗೆ ಉತ್ತರವನ್ನು ಕೊಟ್ಟಿರುವಂಥದ್ದು. ಎಸ್, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.